ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸಮಾಧಿ ನೆಲ ಸಮ ಆಗಿರುವಂತದ್ದು. ಬಾಲಕೃಷ್ಣ ಅವರ ಫ್ಯಾಮಿಲಿಯವರು ಇದನ್ನ ಧ್ವಂಸ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಒಬ್ಬರ ಮಹಿಳಾ ಅಭಿಮಾನಿ ಇಲ್ಲಿ ಕಣ್ಣೀರನ್ನ ಹಾಕ್ತಿದ್ದಾರೆ, ಸಮಾಧಿಯನ್ನ ನೋಡ್ತಾ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಸೊ ನಿಜವಾಗ್ಲೂ ಇವರಿಂದಾಗಿ ಒಂದಿಷ್ಟು ಅಭಿಮಾನಿಗಳಿಗೆ ಈ ಮಾಹಿತಿ ಕೂಡ ಗೊತ್ತಾಗಿರುವಂತದ್ದು. ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ನಾನು ಈ ಸಮಯದಲ್ಲಿ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಅವರು ಕ್ಯಾಮರಾಗೆ ಕೂಡ ಫೇಸ್ ಅನ್ನ ಕೊಡ್ತಾ ಇಲ್ಲ, ಕಣ್ಣೀರು ಹಾಕ್ತಾ ಇದ್ದಾರೆ, ನೋವನ್ನ ಉಂಟಿದ್ದಾರೆ. ಅವನ್ನ ಮಾತಾಡಿಸುವಂತ ಪ್ರಯತ್ನ. ಮೇಡಮ್ ಈ ವಿಷಯ ನಿಮಗೆ ಯಾವಾಗ ಗೊತ್ತಾಯ್ತು ಮೇಡಮ್? ನನಗೆ 2 ಗಂಟೆಗೆ ಗೊತ್ತಾಯ್ತು ಮೇಡಮ್. ಒಂದಿಷ್ಟು ಅಭಿಮಾನಿಗಳಿಗೆ ನಿಮ್ಮಿಂದನೇ ಗೊತ್ತಾಯ್ತು ಅನ್ನೋ ಒಂದು ಮಾಹಿತಿ ಸಿಕ್ತು. ನನ್ನಿಂದ ಅಲ್ಲ ಮೇಡಮ್, ಆಲ್ರೆಡಿ ಹಾಕಿದ್ರು. ರಾತ್ರಿ ಹೊಡೆದಿದ್ದಾರೆ ಮನೆ ಮಕ್ಕಳು. ಕಚ್ಚಡ ನನ್ನ ಮಕ್ಕಳು ಅವ್ರ ವಂಶ ನಿರ್ವಂಶ ಆಗಿ ಸರ್ವನಾಶ ಆಗೋಗ್ಲಿ. ಪ್ರತಿಯೊಬ್ಬರಿಗೂ ಹೊಡಿಬೇಕು ಮೇಡಮ್. ಪ್ರತಿಯೊಬ್ಬರಿಗೆ ನಾನು ದೇವ್ರ ಹತ್ರ ಏನಾದರೂ ವರ ಕೇಳ್ತೀನಿ ಅಂದ್ರೆ ಇದೇ ಕೇಳೋದು. ಯಾರ್ಯಾರು ಇದಕ್ಕೆ ಸಂಚು ಮಾಡಿದಾರೋ ಎಲ್ಲರೂ ಸರ್ವನಾಶ ಆಗ್ಬೇಕಷ್ಟೇ. ಎಲ್ಲರೂ ಸರ್ವನಾಶ ಆಗ್ಬೇಕು. ಏನು ಮಾಡಿದ್ದಾರೆ ಮೇಡಮ್ ಅವ್ರು ಈ ಥರ ಅನ್ಯಾಯ ಮಾಡೋದಕ್ಕೆ? ಏನು ಮಾಡಿದ್ರು? 25ನೇ ವರ್ಷದ ಹುಟ್ಟುಹಬ್ಬವನ್ನ ನೀವುಗಳೇ ಸೆಲೆಬ್ರೇಟ್ ಮಾಡಬೇಕು ಅಂತ ಒಂದು ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ರಿ. ಪ್ಲಾನ್ ಮಾಡಿದೀವಿ ಅಂತಾನೆ ಹಾಳು ಮಾಡಿದ್ರಲ್ವ ಮನೆ ಹಾಳ್ರೆಲ್ಲ ಸೇರ್ಕೊಂಡು. ಹೇಳಿಗ್ಲಿ ಇವರು ಬೆಳಗ್ಗೆ ಹೊಡೆದಿದ್ರೆ ಗಂಡಸರು ಅಂತ ಇದ್ವಿ, ಇವರು ನಾಮರ್ದಗಳು. ರಾತ್ರಿ ಹೊಡೆದಿದ್ದಾರಲ್ಲ ನಾಮರ್ದಗಳು ಮೇಡಮ್. ಬರಲಿ ಮೇಡಮ್, ನನ್ನನ್ನೇ ಚಪ್ಪಲಿ ಹೊಡಿಲಿ ಮೇಡಮ್. ಯಾರಾದ್ರೂ ಇಲ್ಲಿ ನಾನು ಮಾತಾಡೋದು ವಿಡಿಯೋನು ಬಿಟ್ಟಿದ್ದೀನಿ. ಅದು ಯಾರೋ ರಾಜೇಗೌಡ ಅಂತ ದೊಡ್ಡದಾಗ 1 ವರ್ಷದಿಂದ ಹೇಳ್ತಾ ಇದ್ದ ನಾನು ಮಾಡ್ತೀನಿ ಅಂತ. ಯಾರು ಅಡ್ರೆಸ್ಸೇ ಇಲ್ಲ. ಯಾಕೆ ಹೇಳಿ, ಕುಟುಂಬದವ್ರ ಜೊತೆ ಬಾಲಣ್ಣನ ಕುಟುಂಬದವ್ರ ಜೊತೆ ಸೇರ್ಕೊಂಡು ಎಲ್ಲ ಸಂಚು ಮಾಡ್ಕೊಂಡು ಎಲ್ಲ ಸೇರಿ ಸಮ ಮಾಡಿದ್ರು ಮೇಡಮ್. ಇವಾಗ ನಾವೇನ್ ಮಾಡೋದು? ಏನು ಮಾಡೋಕ್ಕಾಗಲ್ಲ. ಅಭಿಮಾನಿಗಳು ಹೇಳ್ತಿದ್ರು 1 ರೂಪಾಯಿ ಸೇರಿ ನಾವು ಇದನ್ನ ಕ್ಲಿಯರ್ ಮಾಡ್ಕೋತೀವಿ ಅಂತ. ಅದಕ್ಕೊಂದು ಜನ ದೊಡ್ಡವರು ಹಾಕಿ ಮಾಡಕ್ ರೆಡಿ ಇದ್ರು ಮೇಡಮ್. ಎಷ್ಟೋ ಜನ ರೆಡಿ ಇದ್ರು. ಇವ್ರಿಗೆ ದುಡ್ಡು ಬೇಕಾಗಿಲ್ಲ. ಅಲ್ಲಿ ಇರಬಾರ್ದು ಅನ್ನೋದಷ್ಟೇ. ಯಾಕೆ ಹೇಳಿ, ಅದಕ್ಕೆ ಬೇರೆಯವ್ರದ್ದು ಇನ್ನೊಂದು ಕೈ ಇದೆ. ಇಲ್ಲಿ ಇರಬಾರ್ದು. ಇಲ್ಲಿದ್ರೆ ಅವ್ರಿಗೇನು ಆಗಲ್ಲ ಅಷ್ಟೇನೆ. ಟೋಟಲ್ ಆಗಿ ಅದು ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಇಲ್ಲಿದ್ರೆ ಏನು ವರ್ಕೌಟ್ ಆಗಲ್ಲ ಮೇಡಮ್. ಯಾರಿಗೂ ಏನು ಯೂಸ್ ಇಲ್ಲ. ಇಲ್ಲಿದ್ರೆ ಬಂದು ಅಭಿಮಾನಿಗಳು ಹೊರಗಡೆ ಕೈ ಮುಕ್ಕೊಂಡು ಹೋಗ್ತಾರೆ. ಎಲ್ಲ ಬೇರೆ ಕಡೆ ಇದ್ರೆ ಬೇರೆ ತರ ಆಗುತ್ತೆ ಮೇಡಮ್. ಈಗ ಅಲ್ಲಿ ಮೈಸೂರಲ್ಲಿ ಸ್ಮಾರಕ ಇದೆ, ಇಲ್ಲಿ ಸಮಾಧಿ ಇದೆ, ಅಲ್ಲಿಗೆ ಬರ್ಲಿ ಅನ್ನುವಂತ ಒಂದು ಕಾರಣ ಮೇಡಮ್. ನೀವು ಅಮೃತ ಶಿಲೆಯಲ್ಲೇ ದೇವಸ್ಥಾನ ಕಟ್ಟಿ ಒಳಗಡೆ ದೇವ್ರಿಲ್ಲ ಅಂದ್ರೆ ತಗೊಂಡು ತಲೆಗ ಬಡ್ಕೋತೀರಾ? ಅಲ್ಲಿ ದೇವ್ರ ಇದೆಯಾ? ದೇವ್ರು ಇರೋದು ಇಲ್ಲಿ ಮೇಡಮ್. ಪುಣ್ಯಭೂಮಿ ಇರೋದು ಇಲ್ಲಿ. ಅವ್ರ ಆತ್ಮ ಇರೋದು ಇಲ್ಲಿ. ನೆಲ ಸಮ ಮಾಡಿದ್ದಾರೆ. ಮನೆ ಹಾಳು ಬೋಳಿ ನೆಲ ಸಮ ಮಾಡಿದ್ದಾರೆ ಮೇಡಮ್. ಉದ್ಧಾರ ಆಗ್ತಾರ, ಸರ್ವನಾಶ ಆಗೋಗ್ತಾರೆ. ಬೆಳಿಗ್ಗೆ ಎದ್ದು ಮಾಡಿದಿದ್ರೆ ಅವ್ರು ಅವಾಗ ಒಪ್ಕೋತಾ ಇದ್ವಿ, ನಿಜವಾದ ಇವರು ಒಬ್ಬಪ್ಪನಿಗೆ ಹುಟ್ಟಿರೋರು ಅಂತ. ಅಲ್ಲ ಮೇಡಮ್, ಒಂದು ಅನ್ನ ತಿಂತಾರ, ಮಣ್ಣು ತಿಂತಾರ. ರಾತ್ರಿ ಹೊಡೆದಿದ್ದಾರಲ್ಲ ಮೇಡಮ್ ಇವರು. ವಿಷ್ಣು ಸರಿಗೆ ಇದ್ದಾಗ್ಲೂ ಇಂತಹ ಕಷ್ಟಗಳು ಮುಗ್ದಿಲ್ಲ. ಈಗ ಇದ್ದಾಗ್ಲೂ ಅದೇ ಕಷ್ಟನೇ. ರೋಡಲ್ಲಿ ಹೋಗ್ತಾ ಇದ್ರೆ ಚಪ್ಪಲಿ ಹೊಡಿಯೋದು, ಸಗಣಿಲಿ ಹೊಡಿಯೋದು, ಗಾಡಿ ನಿಲ್ಲಿಸಿ ಅವ್ರ ಬ್ಯಾನರ್ಗೆ ಬೆಂಕಿ ಇಡೋದು, ಅವ್ರ ತಂದೆ ಅಂತ್ಯ ಸಂಸ್ಕಾರದಲ್ಲಿ ಕಲ್ಲು ಹೊಡಿಯೋದು, ಅವ್ರ ಮದುವೆಯಲ್ಲಿ ಕಲ್ಲು ಹೊಡಿಯೋದು. ಇವಾಗ ಸತ್ ಮೇಲೂ ನೆಮ್ಮದಿಯಾಗಿ ಮಲಗಿದ್ದು ಪುಣ್ಯಾತ್ಮ. ಇವತ್ತಿಲ್ಲ ಅಂದ್ರೆ ಹೆಂಗಾಗುತ್ತೆ? ಅಟ್ಲೀಸ್ಟ್ ಹೊರಗಡೆ ನೋಡ್ಕೊಂಡು ಹೋಗ್ತಾ ಇದ್ವಿ ನಾವು. ಅದನ್ನು ಹಾಳು ಮಾಡಿ ಇಕ್ಕಿದ್ದಾರೆ. ಹೋಗಿ 2:30 ಗೊತ್ತಾಯ್ತು ಮೇಡಮ್. ನನ್ಗೆ 2 ಕಾಲಂಗೆ ನಾನು ನೋಡಿಲ್ಲ ಫೋನ್. 2 ಕಾಲಕ್ಕೆ ಗೊತ್ತಾದ ತಕ್ಷಣ ನಾವು ಆಗ್ತಾ ಇಲ್ಲ. ನಮಗೆ ಯಾರು ಏನು ಅಭಿಮಾನಿಗಳೆಲ್ಲ ಸೇರಿ ಏನು ಮಾಡಬೇಕು ಗೊತ್ತಿಲ್ಲ ಮೇಡಮ್. ಏನು ಮಾಡ್ಬೇಕಂತಾನೆ ನಮಗೆ ಕೈಕಾಲು ತೋರಿಸ್ತಾ ಇಲ್ಲ. ಏನು ಮಾಡೋಕ್ಕಾಗುತ್ತೆ? ನಾವೇನು ಜೀವ ತಕ್ಕೋಬೇಕು ಅಷ್ಟೇ. ಬಿದ್ದು ಒಳ್ಳೊಳ್ಳೆ ಸಾಯ್ಬೇಕು ಬಿಟ್ರೆ ಏನು ಮಾಡೋಕ್ಕಾಗುತ್ತೆ? ಚಿತ್ರರಂಗದ ಅದೆಷ್ಟೋ ನಟರುಗಳು ಅವರ ಅಭಿಮಾನವನ್ನ ಮೆರೆದವರು. ಅವರ ಹೆಸರು ಹೇಳ್ಕೊಂಡು ಹೇಳ್ತಾರೆ ನಾವು ಇವರ ಅಭಿಮಾನಿ. ಅದೇ ಮೇಲೆ ಅಚ್ಚೆ ಹಾಕಿಸ್ಕೊಂಡು, ಕೈ ಮೇಲೆ ಅಚ್ಚೆ ಹಾಕಿಸ್ಕೊಂಡ್ಬಿಟ್ಟು ಅವ್ರ ಹೆಸರು ಹೇಳಿ ಫಿಲಮ್ಗಳು ಮಾಡಿಕೊಂಡು ಇವ್ರುಗಳು ಇಟ್ಟಾಗಿ ಇವ್ರುಗಳು ಬೇಳೆ ಬೇಯಿಸ್ಕೊಂಡ್ಬಿಟ್ರು. ಯಾವನು ಬಂದು ಇಲ್ಲಿ ನೋಡಿಲ್ಲ. ಕಿಚ್ಚ ಸುದೀಪ್ ಸರ್ ಮಾತ್ರ ಓಡಾಡ್ತಿರೋದು. ಇನ್ನೊಬ್ಬ ನಟ ಬರಲಿಲ್ಲ ಮೇಡಮ್. ಬರಲಿಲ್ಲ ಅವರಿಗೆ. ಎಲ್ಲರೂ ನಿಂತಿದ್ರೆ ಇವತ್ತು ಈ ಥರ ಆಗ್ತಾನೆ ಇರಲಿಲ್ಲ. ಕುಟುಂಬದವ್ರ ಅಭಿಮಾನಿಗಳನ್ನೇ ಯಾರೋ ಅವ್ರ ಅಭಿಮಾನಿಗಳೆಲ್ಲ ಅಂತಾರೆ. ಅಭಿಮಾನಿಗಳ ಜೊತೆ ಅದೇ ರಾಜ್ಕುಮಾರ್ ಮನೆಯವರು, ರಾಜ್ಕುಮಾರ್ ಕುಟುಂಬದವರು ಅಭಿಮಾನಿಗಳು ಹೋದ್ರೆ ಊಟ ಮಾಡಿಸ್ಬಿಟ್ಟು ಕಳಿಸ್ತಾರೆ ಅವರು. ಅದಕ್ಕೇನೆ ಅವ್ರ ಅಭಿಮಾನಿಗಳು ದೇವ್ರಂತ ಅವ್ರು ಹಂಗೆ ಇದು ಮಾಡ್ತಾರೆ. ಇವ್ರ ಅಭಿಮಾನಿಗಳೇ ಅಲ್ಲ ಅಂತಾರೆ. ಅವ್ರ ತಾಳಿಗೆ ಚಪ್ಪಾಳೆ ಹಾಕೋರು ಮಾತ್ರ ಅಭಿಮಾನಿಗಳು. ಇನ್ನಿದ್ದವರೆಲ್ಲ ಅಭಿಮಾನಿಗಳಲ್ಲ. ನಾವೆಲ್ಲ ಅಭಿಮಾನಿಗಳಲ್ಲ. ಯಾಕೆ ಹೇಳಿ, ನಾವು ನಿಜವಾಗಿ ಕರೆಕ್ಟಾಗಿ ಮಾತಾಡ್ತೀವಲ್ವಾ? ಅದಕ್ಕೆ ಇವಾಗ ಎಲ್ಲರಿಗೂ ಖುಷಿನೇ. ಎಲ್ಲರಿಗೂ ಖುಷಿ. ಇವಾಗ ಯಾವ ಕಾರಣಕ್ಕೆ ವಿಷ್ಣು ಸರ್ ಅಭಿಮಾನಿ ಆದ್ರೆ ಇಷ್ಟು ನೀವು ನೋವು ಉಂಟಿದ್ದೀರಾ? ಕ್ಲಾಸಿಂದ ವಿಷ್ಣು ಸರ್ ಅಭಿಮಾನಿ ಮೇಡಮ್. ಇವಾಗಿಂದಲ್ಲ. ನಾನು ದೇವ ಫಿಲಮ್ ನೋಡಿ ಅವಾಗಿಂದನೂ ನಾನು ವಿಷ್ಣು ಸರ್ ಅಭಿಮಾನಿ. ನಾನು ಫಸ್ಟ್ ಟೈಮ್ ಬಂದಾಗಲೂ ನನಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಇವಾಗ ನಾವು ಏನು ಮಾಡೋಕ್ಕಾಗತ್ತೆ ಹೇಳಿ? ನೀವೇನು ಮಾಡೋಕ್ಕಾಗಲ್ಲ ಮೇಡಮ್. ವಿಜಯಲಕ್ಷ್ಮಿ ಅಂತ ಮೇಡಮ್, ವಿಷ್ಣು ಸೇನಾ ಸಮಿತಿ ಮಹಿಳೆ ಉತ್ತರ ಘಟಕದ ಅಧ್ಯಕ್ಷರು. ಇಲ್ಲೇ ಬೆಂಗಳೂರವರೇ ಮೇಡಮ್. ನಮ್ಮ ಪಾವಗಡ ತಾಲೂಕು ಮಂಗಳವಾಡ ಅಂತೇಳಿ. ನಾವು ಚಿಕ್ಕ ಮಕ್ಕಳಿಂದ ನಮಗೆಲ್ಲ ಅವಾಗ ಟೆಂಟಲ್ಲಿ ಫಿಲಮ್ ಹಾಕೋರು. ನಾವು ವಿಷ್ಣು ಮಧುವಣ ಬನ್ನಿ 2 ದಿವಸ
ಅವಾಗೆಲ್ಲ 2 ರೂಪಾಯಿ ಟಿಕೆಟು. ನಾವು ವಿಷ್ಣು ಸರ್ ಫಿಲಮ್ನ ಬನ್ನಿ ಅಣ್ಣ, ಎರಡೆರಡು ದಿವಸ ಎರಡೆರಡು ಸಾರಿ 3 ಸಾರಿ 10 ಸರಿನೂ ನೋಡಿದ್ದು ಉಂಟು. ಇವರು ವಿಷ್ಣು ಸರ್ ಅಭಿಮಾನಿನೇ. ಮೇಡಮ್, ಇದು ಅನ್ಯಾಯ ಅನ್ನೋದಕ್ಕಿಂತ ನಮ್ಮ ಕರ್ನಾಟಕದ ಜನಗಳಿಗೆ ಮಾಡ್ತಿರೋ ಮೋಸ, ಅದು ವಿಷ್ಣುವರ್ಧನ್ ಸರ್ ಅಭಿಮಾನಿಗಳಿಗೆ ಮಾಡ್ತಿರೋ ಮೋಸ ಇದು. ಮೇಡಮ್, ನಾನು ಎಲ್ಲ ನಟರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ನಾನು ರಾಜ್ಕುಮಾರ್ ಸರ್ ಅಭಿಮಾನಿಗಳಿಗಾಗಲಿ, ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿಗಳಾಗಲಿ, ಅಂಬರೀಷ್ ಸರ್ ಅಭಿಮಾನಿಗಳಿಗಾಗಲಿ ಹೇಳೋದಿಷ್ಟೇ, ಸರ್ ನೀವೆಲ್ಲ ಒಗ್ಗೂಡ್ರಿ, ನಿಮ್ಮ ಅಭಿಮಾನಿಗಳು ಏನಿದಾರೋ ಒಗ್ಗೂಡ್ರಿ. ಯಾಕೆ ನಿರ್ಮಾಣ ಆಗಲ್ಲ ಇಲ್ಲೊಂದು? ಯಾಕಾಗಲ್ಲ ಹೇಳಿ? ಖಂಡಿತ ಆಗುತ್ತೆ, ಅಂದರೆ ಯಾರು ಯೋಚನೆ ಮಾಡ್ತಿಲ್ಲ. ವಿಷ್ಣು ಸರ್ ವಂಶದಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲ ನಿಂತ್ಬೋದು. ಆ ಟೈಮಲ್ಲಿ ನಮ್ಮ ಕುಮಾರಸ್ವಾಮಿ ಸರ್ ಸರ್ಕಾರ ಇತ್ತು. ಅವ್ರು ಮನ್ಸು ಮಾಡಿ ಬಂದು ಏನಾದರೂ ಒಂದು ಇಲ್ಲಪ್ಪ, ಏನಾದರೂ ಒಂದು ದಾರಿ ಮಾಡ್ಬೋದು ಅಂದರೆ ಖಂಡಿತ ಇದಕ್ಕೆ ಒಂದು ಅಂತ್ಯ ಇದೆ. ನಾವಿಲ್ಲ, ನಾವು ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಸರ್ನ ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ಬಟ್ ಇವ್ರು ಮಾಡ್ತಾರೋ ಅವಾಂತರಗಳು ನೋಡ್ದಂದ್ರೆ 75ನೇ ವರ್ಷದ ಒಂದು ಮಹೋತ್ಸವಕ್ಕೆ ರೆಡಿಯಾಗಿದ್ದಂಥ ಅಭಿಮಾನಿಗಳಿಗೆ ಒಂದು ಆಘಾತದ ಸುದ್ದಿ ಸರ್. ಖಂಡಿತ ಇದು ಆಘಾತನೇ ಮೇಡಮ್. ಇನ್ನೆಲ್ಲಿ ಮೇಡಮ್ ಹೋಗೋದು? ಮೈಸೂರಿಗೆ ಹೋಗೋಣವಾ ನಾವು? ಅಲ್ಲ, ನೀವು ಹೇಳಿ, ನಿಮ್ಮ ಮನಸಾಕ್ಷಿಲಿ ಇಟ್ಕೊಂಡು ಹೇಳಿ, ನಾವು ಮೈಸೂರಿಗೆ ಹೋಗೋಣವಾ? ಇಲ್ಲ ಮೇಡಮ್, ಖಂಡಿತ ಇಲ್ಲ ಮೇಡಮ್. ಅವ್ರು ಇಲ್ಲೇ ಹೋಗಿದ್ದು, ನಾವು ಇಲ್ಲೇ ಇರೋದು ಮೇಡಮ್. ನಾವು ಇಲ್ಲೇ ಬಂದು ಪೂಜೆ ಮಾಡೋದು. ಬಟ್ ಇಲ್ಲಿ ಪೊಲೀಸರ ನಿಯೋಜನೆ ಮಾಡಿದ್ದಾರೆ, ಒಳಗೋಗಕ್ಕೆ ಅವಕಾಶನೂ ಇಲ್ಲ. ಏನು ಮಾಡ್ತೀರಾ ಮೇಡಮ್? ಹೋರಾಟ ಮಾಡೋಕ್ಕೆ ನೋಡ್ರಿ, ಇವ್ರು ಮೇಡಮ್ ಇದ್ದಾರೆ, ಅವರು ಒಬ್ಬರು ಹೆಣ್ಣೆಂಗ್ಸು ಎಷ್ಟು ಅಂತ ಒದ್ದಾಡ್ತಾ ಇದ್ದಾರೆ ಅಂದರೆ ನಮಗೆ ನೋಡೋಕೆ ಒಂಥರ ನಾವು ಡೈಲಿ ಅವ್ರ ಹತ್ರ ಮಾತಾಡ್ತಾ ಇರ್ತೀವಿ, ಮನ್ಸಿಗೆ ಬೇಜಾರಾಗುತ್ತೆ ಮೇಡಮ್. ಇವರೊಬ್ಬರು ಹೆಣ್ಣೆಂಗ್ಸು, ಇವರೇ ನಿಂತ್ಕೊಂಡು ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ ಅಂದರೆ ನಮ್ಮಂಥವ್ರು ಸರದಿ ಸಾಲಲ್ಲಿ ವಿಷ್ಣು ಅಭಿಮಾನಿಗಳು ಬಂದು ಇಲ್ಲಿ ಜಮಾಯಿಸ್ಬೇಕು. ಇಲ್ಲಿ ಜಮಾಯಿಸ್ಕೊಂಡು ಎಲ್ಲ ಬಂದು ಇಲ್ಲಿ ಜಮಾಯಿಸಿದ್ರೆ ಏನಕ್ಕಾಗಲ್ಲ ಮೇಡಮ್? ಖಂಡಿತ ಆಗುತ್ತೆ ಅಮ್ಮ. ಇದಿಷ್ಟು ಅಭಿಮಾನಿಗಳ ಅಭಿಮಾನದ ಮಾತು, ಅವರ ನೋವಿನ ಮಾತು. ವಿಷ್ಣು ಸರ್ಗೆ ನ್ಯಾಯ ಸಿಗ್ಲೇಬೇಕನ್ನುವ ಕೂಗು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.